ನಾಗರ ಪಂಚಮಿ ಹಬ್ಬದ ದಿನವೇ ಗ್ರಾಮದಲ್ಲಿ ಹಾವು ಪ್ರತ್ಯಕ್ಷವಾಗಿದ್ದು ಕೆಲಕಾಲ ಗ್ರಾಮಸ್ಥರಲ್ಲಿ ಕುತೂಹಲ ಹಾಗೂ ಆತಂಕ ಮೂಡಿಸಿದ ಘಟನೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ಸುಮಾರು 8 ಗಂಟೆ ವೇಳೆಗೆ ಗ್ರಾಮದ ಜನವಸತಿ ಪ್ರದೇಶದಲ್ಲಿ ಹಾವು ಕಾಣಿಸಿಕೊಂಡಿದೆ. ಹಾವು ಕಂಡು ಗ್ರಾಮಸ್ಥರು ಆತಂಕಗೊಂಡ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಿದ್ದು ಪೈಲ್ವಾನ್ ಅವರು ಧೈರ್ಯದಿಂದ ಹಾವನ್ನು ಹಿಡಿದು ಸುರಕ್ಷಿತವಾಗಿ ನಿಯಂತ್ರಿಸಿದ್ದಾರೆ. ಹಾವು ಹಿಡಿಯುವ ದೃಶ್ಯವನ್ನು ನೋಡಲು ಸ್ಥಳದಲ್ಲಿ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದರು. ಇದೇ ವೇಳೆ ನಾಗರ ಪಂಚಮಿ ಹಬ್ಬದ ದಿನವೇ ಹಾವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕೆಲ ಗ್ರಾಮಸ್ಥರು ಸಂಪ್ರದಾಯದಂತೆ ಹಾವಿಗೆ ಹಾಲು ಅರ್ಪಿಸಿದ್ದಾರೆ. ಹಾವನ್ನು ಯಾವುದೇ ಅಪಾಯವಾಗದಂತೆ ಧೈರ್ಯದಿಂದ ಹಿಡಿದು ನಿಯಂತ್ರಿಸಿದ ಸಿದ್ದು ಪೈಲ್ವಾನ್ ಅವರ ಸಾಹಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುತ್ತಣ್ಣ ಕಡಕೋಲ, ಮಲ್ಲಪ್ಪ, ನ್ಯಾಮಗೌಡ, ಕರುಳಿ ಮಲ್ಲಯ್ಯ, ಹಿರೇಮಠ, ಮಾಲಿಂಗಯ್ಯ, ಮಠಪತಿ, ಬಸ್ಸು, ನ್ಯಾಮಗೌಡ, ರುದ್ರಯ್ಯ, ಹಿರೇಮಠ, ಮಡ್ಡೆಪ್ಪ ಪೂಜಾರಿ ಸೇರಿದಂತೆ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಟ್ಟಾರೆ ನಾಗರ ಪಂಚಮಿ ಹಬ್ಬದ ದಿನವೇ ಗ್ರಾಮದಲ್ಲಿ ಹಾವು ಪ್ರತ್ಯಕ್ಷವಾಗಿದ್ದು ಸಿದ್ದು ಪೈಲ್ವಾನ್ ಅದನ್ನು ಸುರಕ್ಷಿತವಾಗಿ ಹಿಡಿದ ಘಟನೆ ಚಿಕ್ಕಪಡಸಲಗಿ ಗ್ರಾಮದಲ್ಲಿ ಕೆಲಕಾಲ ಕುತೂಹಲಕ್ಕೆ ಕಾರಣವಾಯಿತು. ವಾಲಿಕಾರ್ ಇವರಾದರೂ ಹಾಮ ಹಿಡ್ಕೊಂಡು ಬಂದಿದ್ದರು. ಅವರಾದ್ರೂ ಇಂದ ಹಾಲು ಎರಿಲೇಬೇಕಂತ ಎಲ್ಲ ಮಂದಿನ ಸಭಾದಾಗ ಕೂಡಿಸಿದ್ದಾರೆ. ಮತ್ತು ಇಂದ ನಾವು ಇಲ್ಲಿ ಏನು ಹೇಳಬೇಕಾದ್ರೆ ನಮ್ಮದು ಬಬಲಾದಿ ಮಠದ ರಾಮರ ಅಭಿಷೇಕದ ಇದ್ರ ದಿನನ ಇದು ಹಾವಿಂದ ಎರಿದು ಇಲ್ಲಿ ಸಂಘಟನೆ ಇಟ್ಕೊಂಡಿವು. ಅದಕ್ಕೆ ಇದು ನಾಗಪ್ಪನ ಹಾಲು ಎರಿಲಾಕ ನಾವು ಸಂದರ್ಶನ ಇಟ್ಕೊಂಡಿದ್ದು. ಹಾಲು ಚಿಕ್ಕಪಡಸಲಿಗೆ ಗ್ರಾಮದಲ್ಲಿ ಇದೊಂದು ಹೊಸ ಅದ್ಭುತ ಅನಿಸಿದ. ನಮ್ಮಲ್ಲಿ ಯಾವಾಗೂ ಆದರೂ ಇದನ್ನು ಮಾಡಿಲ್ಲ. ಈಗ ಅವರು ಒಂದು ಸ್ವಲ್ಪ ಹಾವಪ್ಪ ನಮ್ಗೆ ಸಿಕ್ಕಿದ್ದಾನೆ. ಸಿದ್ದು ವಾಲಿಕಾರ್ ಅವರು ಹಿಡ್ಕೊಂಡು ಬಂದಿಂದ ಮಾನವಿತಾರೆ ಫೋಟೋ ವಿಡಿಯೋ ಆಯ್ತಾ ಮಣ್ಣಿಂದ ಮಾಡಿ ಅವರು ಇವರಾದ್ರು ಹಾವನ ತಂದೆ ಮಾಡಿದ್ದಾರೆ.